ಪಾಟೀಲ್ ಪೋಸ್ಟ್ರು ಚಾನಲ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ಎಲ್ಲರಿಗೂ ಮುಸ್ಸಂಜೆ ವೇಳೆಯ ಶುಭಾಶಯವನ್ನು ತಿಳಿಸುತ್ತಾ ಇವತ್ತು ಒಂದೆರಡು ವಚನಗಳನ್ನು ಆಲಿಸೋಣ ಬನ್ನಿ. ಮೊದಲನೇ ವಚನ: ನಾಳೆ ಬರುವುದು ನಮಗೆ ಇಂದೇ ಬರಲಿ, ಇಂದು ಬರುವುದು ನಮಗೀಗಲೇ ಬರಲಿ, ಆಗೀಗ ಎನ್ನುವುದಿರು ಚನ್ನಮಲ್ಲಿಕಾರ್ಜುನ. ಇದರ ಅರ್ಥವನ್ನು ತಿಳಿಯೋಣ. ಭವಿಷ್ಯದಲ್ಲಿ ಆಗುವುದು ಆಗೇ ತೀರುವುದು. ಆದ್ದರಿಂದ ಹೆದರದೆ ಬೇಕಾಗಿಲ್ಲ. ನಾಳೆ ಬರುವುದು ಇಂದೇ ಬರಲಿ, ಇಂದು ಬರುವುದು ಈಗಲೇ ಬರಲಿ, ಆಗ ಈಗ ಎನ್ನುವುದು ಬೇಡ ಎಂದಿದ್ದಾಳೆ ಅಕ್ಕ ಮಹಾದೇವಿ. ಅಕ್ಕ ಕೇಳವ್ವ, ನಾನೊಂದು ಕನಸು ಕಂಡೆ. ಅಕ್ಕಿ, ಅಡಕೆ, ಒಳ್ಳೆಯ ತೆಂಗಿನಕಾಯಿ ಕಂಡೆ. ಚಿಕ್ಕ ಚಿಕ್ಕ ಜಡೆಗಳ ಸುಲುಪಲ ಗೌರವನು ಭಿಕ್ಷೆಗೆ ಮನೆಗೆ ಬಂದಿದ್ದನ್ನು ಕಂಡೆನವ್ವ. ಮಿಕ್ಕಿ ಮಾರಿ ಹೂವನ್ನ ಬೊಂಬೆತ್ತಿ ಕೈ ಹಿಡಿದೆನು. ಇದರ ಅರ್ಥ: ಅಕ್ಕ ಮಹಾದೇವಿಯವರು ಮನಸ್ಸಿನ ತುಂಬ ಚನ್ನಮಲ್ಲಿಕಾರ್ಜುನನು ತುಂಬಿಕೊಂಡಿರುವಾಗ ಆಕೆಯ ಕನಸಿನಲ್ಲಿ ಬೇರೆ ಯಾರು ತಾನೇ ಬರುವುದು ಸಾಧ್ಯ? ಆಕೆ ಕಂಡ ಕನಸಿನಲ್ಲಿ ಆತನೊಬ್ಬ ಗೌರವನಾಗಿ ಕಂಡ. ನಿಂತ ಜಡೆಗಳನ್ನು ಹೊಂದಿದ್ದ ಸುಂದರ ದಂತ, ಅಕ್ಕಿ, ಅಡಕೆ, ತೆಂಗಿನಕಾಯಿಗಳಂಥ ಶುಭಸೂಚಕ ವಸ್ತುಗಳನ್ನು ಕಾಣಿಸುವುದಂತೆ ತಾನು ಹೊರಡಲಿದ್ದ ಆತನ ಕೈ ಹಿಡಿದು ತಡೆದು ನಿಲ್ಲಿಸುತ್ತಾಳೆ. ಆತ ಚನ್ನಮಲ್ಲಿಕಾರ್ಜುನನೆಂದು ಅರಿವಾಯಿತು. ಈ ವಚನಗಳು ನಿಮಗೆ ಇಷ್ಟವಾದರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.